ವೀಕ್ಷಕರೇ ನಮಸ್ಕಾರ. ಟಾಕ್ಸಿಕ್ ಅ ಫ್ಯಾರಿ ಟೇಲ್ ಫಾರ್ ಗ್ರೌನ್ ಅಪ್ಸ್ ಟೈಟಲ್ ಕೇಳಿದ್ರೇ ಮೈ ಜುಮ್ ಅನ್ನೋ ಥರ ಇದೆ ಅಲ್ವಾ? ಸಿನಿಮಾನೇ ಹಾಗೆ, ಅದೊಂದು ಎಕ್ಸ್ಪೀರಿಯನ್ಸ್. ಥಿಯೇಟ್ರಲ್ಲಿ ನೋಡೋದಂತೂ ಪರಮಾದ್ಭುತ ಅನುಭವ. ಅದರಲ್ಲೂ ನಮ್ಮ ಯಶ್ ಅವರನ್ನು ನಾನು ಹೇಳಬೇಕಾಗಿಲ್ಲ ಬಿಡಿ. ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಯಾವುದೇ ಫಿಗರ್ ಆಫ್ ಸ್ಪೀಚ್ ಯೂಸ್ ಮಾಡಿದ್ರೂ ಜಸ್ಟಿಫಿಕೇಶನ್ ಕೊಡೋಕ್ಕೆ ಆಗಲ್ಲ. ವರ್ಡ್ ಇಸ್ ಮೈ ಟೆರಿಟರಿ ಅಂತ ಯಶ್ ಅವರು ಹೇಳಿದರು. ಅದಕ್ಕೆ ತಕ್ಕಂತೆ ಈ ಟಾಕ್ಸಿಕ್ ಮೂವಿ ಇರುತ್ತೆ ಅಂತ ಅನಿಸುತ್ತೆ. ವಿ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ರಿಫ್ರೈನ್ ಫ್ರಮ್ ಸ್ಪೆಕ್ಯುಲೇಷನ್ ಅಂತ ಹೇಳಿದರು ಗೀತು ಮೋಹನ್ ದಾಸ್. ಆದರೆ ನಮ್ಮ ಎಕ್ಸೈಟ್ಮೆಂಟ್ ಹೇಗೆ ತಡ್ಕೊಳ್ಳೋದು ನೀವೇ ಹೇಳಿ? ಸಿನಿಮಾ ಪ್ರೇಮಿಗಳಿಗೆ ಅಥವಾ ಒಂದು ಹೀರೋನ ಅಭಿಮಾನಿಗಳಿಗೆ ದೊಡ್ಡ ಕಷ್ಟ ಏನು ಗೊತ್ತಾ? ಮೂವಿ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ಅಲ್ಲಿ ತನಕ ಕಾಯೋದು. ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಆನ್ 10 ಏಪ್ರಿಲ್ 2025. ಆಲ್ಮೋಸ್ಟ್ 1 ವರ್ಷ ಕಣ್ರಿ. ಶಬರಿ ರಾಮನಿಗೆ ಕಾದಂತೆ ಕಾಯಬೇಕಾಗಿದೆ. ಶಬರಿಗೆ ಇರೋ ಪೇಷನ್ಸ್ 30 ಸೆಕೆಂಡ್ ರೀಲ್ ನೋಡೋ ನಮ್ಮ ಜನರಿಗೆ ಹೇಗೆ ಇರೋಕ್ಕೆ ಸಾಧ್ಯ ಹೇಳಿ? ಮೂವಿ ಅಪ್ಡೇಟ್ ಬರುತ್ತಾ? ಮೂವಿ ಬಗ್ಗೆ ಯಶ್ ಅವರು ಏನಾದರೂ ಟ್ವೀಟ್ ಮಾಡ್ತಾರಾ? ಆರೆಲ್ಸ್ ಎಲ್ಲಾದರೂ ಶೂಟಿಂಗ್ ನಡೀತಾ ಇರೋ ಅಪ್ಡೇಟ್ ಇದೆಯಾ ಅಂತ ಇಂಟರ್ನೆಟ್ ಸ್ಕ್ರೋಲ್ ಮಾಡ್ತಾ 90% ಡೇಟಾ ಎಕ್ಸಾಸ್ಟ್ ಮಾಡೋದೇ ನಮ್ಮ ಕೆಲಸ ಆಗಿಬಿಟ್ಟಿದೆ. Data shortages, data rationing, data black markets. ಇಂಟ್ರೋನ ಜಾಸ್ತಿ ಕೊಟ್ಟು ವಿಡಿಯೋದಲ್ಲಿ ಏನೂ ಇಲ್ಲ ಅಂದರೆ ನೀವು ನೋಡೋದು ಅರ್ಧದಲ್ಲೇ ಬಿಟ್ಟು ಹೋಗ್ತೀರಾ. ಅದು ನಮ್ಮ ಯೂಟ್ಯೂಬ್ನ ಅನಾಲಿಟಿಕ್ಸ್ ಮೇಡಮ್ಗೆ ಗೊತ್ತಾಗಿ 250 ವ್ಯೂಸ್ ಪಡ್ಕೊಳ್ಳೋದೆ ನನ್ನ ಜನ್ಮ ಸಿದ್ಧ ಹಾಕೋ ಅಂತ ವಿಡಿಯೋ ಓಡದೇ ಇರೋದು ನಮಗೆ ಇಷ್ಟ ಇಲ್ಲ. ಸಬ್ಸ್ಕ್ರೈಬರ್ ಬಿಲ್ಡ್ ಆಗೋ ತನಕ ಇದೇ ಕಷ್ಟ ನೋಡಿ. ಅದಕ್ಕೆ ಕ್ವಿಕ್ ಆಗಿ 5 ಮಾರ್ಕ್ಸ್ ಕ್ವಶನನ್ನು 2 ಮಾರ್ಕ್ಸ್ಗೆ ಶಾರ್ಟ್ ಆಗಿ ಆನ್ಸರ್ ಮಾಡದಂತೆ ಅಪ್ಡೇಟ್ಸ್ನ ಟಕ್ ಅಂತ ಹೇಳಿಬಿಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಏನೇನೋ ಸುದ್ದಿ ಹರಿದಾಡುತ್ತಾ ಇತ್ತು. ಸಾಯಿ ಪಲ್ಲವಿ ಅವರಿದ್ದಾರೆ, ಶ್ರುತಿ ಹಾಸನ್ ಅವರಿದ್ದಾರೆ, ಕರೀನಾ ಕಪೂರ್ ಇದ್ದಾರೆ. ಕರೀನಾ ಕಪೂರ್ ಯಶ್ ಅವರ ಸಿಸ್ಟರ್ ರೋಲ್ ಮಾಡ್ತಾರಂತೆ ಅಂತ ಏನೇನೋ ಸುದ್ದಿ ಹರಿದಾಡ್ತಾ ಇತ್ತು. ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಗ್ರೂಪ್ ಅಡ್ಮಿನ್ ಕಂಡ. ಆದರೆ ಈ ಎಲ್ಲ ಸುದ್ದಿಗೆ ಸಿನಿಮಾ ಮೇಕರ್ಸ್ ಅವರು ಡೈರೆಕ್ಟಾಗಿ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ. ಯಾರು ಸ್ಪೆಕ್ಯುಲೇಷನ್ ಜಾಸ್ತಿ ಮಾಡಬೇಡಿ, ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕಾಸ್ಟಿಂಗ್ ಮಾಡಾಗಿದೆ. ಆನ್ ಬೋರ್ಡ್ ಟೀಮ್ ಜೊತೆ ಶೂಟಿಂಗ್ ಮಾಡೋಕ್ಕೆ, ಅವ್ರ ಜೊತೆ ವರ್ಕ್ ಮಾಡಲು ನಾವು ತುಂಬ ಎಕ್ಸೈಟ್ಮೆಂಟ್ ಹೊಂದಿದ್ದೀವಿ. ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋ ತನಕ ವೇಟ್ ಮಾಡಿ ಅಂದಿದ್ದಾರೆ. ಅಪ್ಡೇಟ್ 2 ಏನಂದರೆ, ಯಶ್ ಅವರಿಗೆ ಒಂದು ಕನ್ಸರ್ನ್ ಇತ್ತು. ಅದು ಏನಂದರೆ, ಎಲ್ಲ ಬಿಗ್ ಬಜೆಟ್ ಸಿನಿಮಾಗಳು ಸ್ಟೇಟಿಂದ ಹೊರಗಡೆನೇ ಶೂಟ್ ಆಗ್ತಾ ಇದೆ. ಮೇ ಬಿ ಸೌಕರ್ಯದ ಕೊರತೆನೂ ಇರಬಹುದು, ಆದರೆ ಟಾಕ್ಸಿಕ್ನ ಸ್ಟೋರಿ ಮತ್ತು ಶೂಟಿಂಗ್ ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಬೇಕು ಅಂತ. ಇದರಂತೆ ಮೂವಿ ಪ್ರೊಡ್ಯೂಸರ್ ಕೂಡ ಸಿನಿಮಾನ ಶೂಟಿಂಗ್ ಆಲ್ರೆಡಿ ಕಿಕ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ದೊಡ್ಡ ಸೆಟ್ಗಳು ಬಿಲ್ಡ್ ಆಗಿದೆ. ಗ್ರೌಂಡ್ ಲೆವೆಲ್ ಟೆಕ್ನಿಷಿಯನ್ ಆ್ಯಂಡ್ ಟ್ಯಾಲೆಂಟ್ಸ್ಗೆ ತುಂಬ ಉದ್ಯೋಗಾವಕಾಶನ ಕಲ್ಪಿಸಿದ್ದೇವೆ. ಸಿನಿಮಾನ ಗ್ಲೋಬಲ್ ಲೆವೆಲ್ಗೆ ರೀಚ್ ಮಾಡೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಕ್ರ್ಯೂ ಮೆಂಬರ್ಸಲ್ಲಿ ಬೇರೆ ಇಂಡಸ್ಟ್ರಿಗಳನ್ನು ಹೊರತುಪಡಿಸಿ ಗ್ಲೋಬಲ್ ಟ್ಯಾಲೆಂಟ್ಸ್ ಕೂಡ ಇದ್ದಾರೆ. ಟಾಕ್ಸಿಕ್ ಮೂವಿನ ಹೆಡ್ ಕ್ವಾರ್ಟರ್ಸ್ ಕರ್ನಾಟಕನೇ ಅಂತ ಹೇಳಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ಕರ್ನಾಟಕನೇ ಆಗಲೇಬೇಕಲ್ಲ, ಯಾಕಂದರೆ ಪವರ್ಫುಲ್ ಪೀಪಲ್ ಕಮ್ಸ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂದಂಗೆ ಟಾಕ್ಸಿಕ್ ಒಂದು ಡ್ರಗ್ ಮಾಫಿಯಾ ಸ್ಟೋರಿ. ಈ ಮಾಫಿಯಾದ ಕಿಂಗ್ ಯಶ್ ಬಾಸ್. ಅಂದರೆ ಅವ್ರದ್ದು ಜರ್ನಿ ಕರ್ನಾಟಕದಿಂದಲೇ ಸ್ಟಾರ್ಟ್ ಆಗುತ್ತೆ. ಸರಿ, ನಮ್ಮ ವಿಡಿಯೋನ ಮುಗಿಸೋಣ. ಇಷ್ಟ ಆದರೆ